ಈ ಮುಂಜಾನೆ ಮೈಸೂರು ಮೃಗಾಲಯದಲ್ಲಿ ಒಂದು ಹೊಸ ದಿನದ ಆರಂಭ. ನಮ್ಮ ಈ ಮೃಗಾಲಯ ಬಹಳ ಪುರಾತನವಾದ್ದು. 1892ರಲ್ಲಿ ಇದನ್ನು ಸ್ಥಾಪಿಸಿದವರು ಮೈಸೂರಿನ ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರವರು. ಅವರ ಕಾಲಕ್ಕೆ 10 ಎಕರೆ ಜಮೀನಿನಲ್ಲಿದ್ದ ಈ ಮೃಗಾಲಯ ಈಗ ಅದರ 10 ಪಟ್ಟು ವಿಸ್ತಾರಗೊಂಡಿದೆ. ಭಾರತ ಮತ್ತು ವಿಶ್ವದ ಅನೇಕ ದೇಶಗಳಿಂದ 150ಕ್ಕೂ ಹೆಚ್ಚಿನ ಜಾತಿಯ ಪ್ರಾಣಿಗಳಿಗೆ ಆಸರೆಯ ನೆಲೆಯಾಗಿದೆ. ವಾಲಬಿ ಮತ್ತು ಕ್ಯಾಸುವೆರಿ ಆಸ್ಟ್ರೇಲಿಯಾದಿಂದ, ಕತ್ತೆ ಕಿರುಬ, ಗೇಂಡಾಮೃಗ, ಕೆನ್ನಾಯಿ ಮತ್ತು ಆನೆ ಏಷ್ಯಾದಿಂದ, ಜಿರಾಫ್, ಝೀಬ್ರಾ, ಚೀತಾ ಮತ್ತು ನೀರಾನೆ ಆಫ್ರಿಕಾದಿಂದ, ಟೇಪರ್, ಜಾಗ್ವರ್ ಮತ್ತು ಅದ್ಭುತವಾದ ಪಕ್ಷಿಗಳು ಸೌತ್ ಅಮೆರಿಕಾದಿಂದ.